ಪ್ರಕೃತಿಯನ್ನು ಕೊಟ್ಟಿರುವಂತದನ್ನ ಪ್ರಕೃತಿಯಾಗೆ ಮರಳಿ ಕೊಡುವಂತಹ ಒಂದು ಕಾಯಕ ಇಲ್ಲಿ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ನೀ ನನಗಿದ್ದರೆ ನಾ ನನಗೆ ಅಂತ ನನಗೆ ನಾವು ಪ್ರಕೃತಿಗೆ ಒಳ್ಳೆಯ ಕೊಡುಗೆಗಳನ್ನು ಕೊಡ್ತಾ ಇದೆ. ಪ್ರಕೃತಿ ಸಹ ನಮಗೆ ಒಳ್ಳೆಯ ಕೊಡುಗೆ ಕೊಡ್ತಾ ಇರ್ತದೆ. ನಾವು ಪ್ರಕೃತಿಯ ಮೇಲೆ ಹಲ್ಲೆ ಮಾಡಕ್ ಹೋದಾಗ ಆ ಪ್ರಕೃತಿಯು ನಮಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ನಮ್ಮ ಪರಿಸರ ಸಂರಕ್ಷಣೆಗಾಗಿ ಮುಂದಿನ ಪೀಳಿಗೆಗಾಗಿ ಈ ಯೋಜನೆಯನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ. ಇದರೊಂದಿಗೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ನಮಸ್ಕಾರ. ಕಾಡು ಉಳಿಸಿ ನಾಡು ಬೆಳೆಸಿ ಅಂತಾರೆ. ಆದರೆ ಪ್ರೆಸೆಂಟ್ ಅಪ್ಡೇಟೆಡ್ ಸಮಾಜದಲ್ಲಿ ಕಾಡನ್ನು ಉಳಿಸೋದಕ್ಕಿಂತ ನಾಶನೇ ಮಾಡ್ತಾ ಇದ್ದಾರೆ. ಜಗಳ ಮಾಡೋದಕ್ಕಂತೆ ಬಿಲ್ಡಿಂಗ್ಸ್ ಕಟ್ಟೋದಕ್ಕೆ ಎಲ್ಲ ಮರಗಳನ್ನು ಕಡಿತಾ ಇದ್ದಾರೆ. ಅಂಥದ್ರಲ್ಲಿ ಇಲ್ಲೊಂದು ಪರ್ಯಾವರಣ ಅಂತ ಒಂದು NGO ಹಾಗೇನೆ ವಿವಿಧ ಸಂಘ ಸಂಸ್ಥೆಗಳು ಸೇರಿ ಈ ಒಂದು ಸೀಡ್ ಬಾಲ್ನ ಮಾಡ್ತಾ ಇದ್ದಾರೆ. ಈ ಒಂದು ಸೀಡ್ ಬಾಲಲ್ಲಿ ಬೀಜನ ಹಾಕಿ ಅದನ್ನು ಡ್ರೈ ಮಾಡಿ ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡ್ತಾರೆ ಅಂದರೆ ಎಲ್ಲಾದರೂ ಬೆಟ್ಟದ ತಪ್ಪಲಗಳಲ್ಲಿ ಅದನ್ನು ಎಸೀತಾರೆ. ಅದು ಬೀಜ ಹೊಡೆದು ಮರ ಆಗುತ್ತೆ. ಸೊ ಈ ರೀತಿಯ ಪ್ರೋಸೆಸ್ನ ಮಾಡಿ ಒಂದು ಸಮಾಜಕ್ಕೆ ಒಂದು ಮಾದರಿಯಾಗಿದ್ದಾರೆ. ಈ ಒಂದು ಪರ್ಯಾವರಣ ಹಾಗೇನೆ ಸಂಘ ಸಂಸ್ಥೆಗಳವ್ರನ್ನ ಮಾತಾಡ್ಸೋಣ, ಇದ್ರ ಬಗ್ಗೆ ಏನು ಅಂತ ಕೇಳೋಣ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಇನ್ಸ್ಟಾಗ್ರಾಮಲ್ಲಿ ಸಹ ನನ್ನ ಚಾನಲ್ನ ಫಾಲೋ ಮಾಡಿ. ಪರ್ಯಾವರಣ ಸಂರಕ್ಷಣಾ ಗತಿವಿಧಿ ಕರ್ನಾಟಕ ಪ್ರಾಂತ್ ಮತ್ತು ಗೋಸೇವಾ ನಮ್ಮ ಪರಂಪರೆಯ ಈ ಒಂದು ಸಂಸ್ಥೆಗಳ ಒಂದು ಸಂಯೋಗದಲ್ಲಿ ಇವತ್ತು ನಾವು ವಿಜಯಪುರದ ನಗರದಲ್ಲಿ ಬೀಜದುಂಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಗಂಟೆ ಕೊಡ್ತಾ ಇಲ್ಲ, ಉದ್ದೇಶ ಬಹಳ ಸ್ಪಷ್ಟವಾಗಿ ಇದೆ. ನಾವು ಈ ಒಂದು ಪರಂಪರೆಯನ್ನು ಅಂದರೆ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಗಿಡ ಮರಗಳು, ಹಣ್ಣಿನ ಗಿಡಗಳು ಮತ್ತು ಹಿಂದಿನ ಪರಂಪರೆಯನ್ನು ಇಟ್ಕೊಂಡು ನಾವು ಈ ಒಂದು ಗಿಡಗಳನ್ನು ಬೆಳೆಸ್ತಾ ಇದ್ದೀವಿ. ಯಾಕಂದರೆ ಗಿಡಗಳನ್ನು ನಾವು ಪೂಜೆ ಪುನಸ್ಕಾರ ಧಾರ್ಮಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ಒಂದು ಉದ್ದೇಶದಿಂದ ಇವತ್ತು ನಾವು ಗಿಡಗಳಿಂದ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿಯೂ ಹೌದು, ಹಾಗೂ ಮತ್ತು ನಮ್ಮ ಆರೋಗ್ಯಪೂರ್ಣವಾಗಿರತಕ್ಕಂಥ ಚಟುವಟಿಕೆಗಾಗಿ ಮತ್ತು ವಿಶೇಷವಾಗಿ ಈ ಒಂದು ಪರಿಸರವನ್ನು ಉಳಿಸುವಂಥ ಅನಿವಾರ್ಯತೆ ಇವತ್ತಿನ ಒಂದು ಸರ್ಕಾರಕ್ಕೆ ಇರ್ಬೋದು, ಸಮಾಜಕ್ಕೆ ಇರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಈ ಒಂದು ಕಾರ್ಯವನ್ನು ಹಂಚಬೇಕು, ಅದು ತಿಳಿಸ್ಬೇಕು. ಯಾಕಂದ್ರೆ ಪ್ರತಿ ನಾವು ನಮ್ಮ ಗುಂಪಿನಿಂದ 3ನೇ ಬಾರಿ ಇದು ಸೀಡ್ ಬಾಲ್ ಮಾಡ್ತಾ ಇದ್ದೀವಿ. 2 ಬಾರಿ ಅತ್ಯುತ್ತಮವಾಗಿ ಯಶಸ್ವಿಯಾಗಿದೆ. ಈ ಸಲ ಇದನ್ನೆಲ್ಲ ಮಾಡಿಬಿಟ್ಟು ಒಂದು 4,000ದಿಂದ 5,000 ಮಾಡೋದಕ್ಕೆ ಯೋಜನೆ ಮಾಡಿದ್ದೀವಿ. ಈ ಸಲ ಅದನ್ನು ನಮ್ಮ ನಂದಿ ಬೆಟ್ಟ ಸುತ್ತಮುತ್ತ ಹಾಕೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ. ಅರಣ್ಯ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಳ್ಳೋದಕ್ಕೆ ವ್ಯವಸ್ಥೆ ನಡೀತಾ ಇದೆ. ಇದೆಲ್ಲ ಒಣಗಿದಾದ್ಮೇಲೆ ಇದನ್ನು ಇನ್ನೂ ಒಂದು ವಾರ ಇದನ್ನು ಹೆಚ್ಚಿನದಾಗಿ ಮಾಡಿಬಿಟ್ಟು ಎಲ್ಲರೂ ಕೈಗೂಡಿಸ್ಕೊಂಡು ಅವ್ರ ಜೊತೆಯಲ್ಲೇ ಎಲ್ಲ ಕಾಡನ್ನು ಬೆಳೆಸೋದು, ಕಾಡು ಬೆಳೆಸಿ ನಾಡು ಉಳಿಸಿ ಈ ಒಂದು ಇದರಲ್ಲಿ ಯೋಜನೆ ಒಳಗಡೆ ನಮ್ಮ ಪರಿಸರ ಸಂರಕ್ಷಣೆಗಾಗಿ ಮುಂದಿನ ಪೀಳಿಗೆಗಾಗಿ ಈ ಯೋಜನೆಯನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ. ನಾವು ನಮ್ಮ ಒಂದು ಕರ್ತವ್ಯವನ್ನ ಇಲ್ಲಿಗೆ ಬಂದಿರೋ ಒಂದು ಕರ್ತವ್ಯವನ್ನ, ಈ ಭೂಮಿಗೆ ಬಂದಿರೋ ಕರ್ತವ್ಯವನ್ನ ನೆರವೇರಿಸಿದೀವಿ. ಅದರಲ್ಲಿ ಈ ಒಂದು ಪೂರ್ತಿ ಇವರು ಒಂದು ಪರಿವಾರ ಇದು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂಥರ ಬೆಲೆ ಕಟ್ಟಕ್ಕಾಗಲ್ಲ ಇದನ್ನ, ಅಥವಾ ಯಾವ ಬೆಲೆಗೂ ಮಾಡ್ತಾ ಇಲ್ಲ ಇದನ್ನ. ಇದು ಜೀವ ಸಂಕುಲದ ಉಳಿವು ಹಾಗೂ ನಮ್ಮ ಆತ್ಮ ತೃಪ್ತಿಗೋಸ್ಕರ ಮಾಡ್ತಾ ಇದೀವಿ. ಇದು ಮೊದಲನೇದಾಗಿ ಕೆಂಪು ಮಣ್ಣು ಮತ್ತು ಕೆರೆ ಮಣ್ಣನ್ನು ಎರಡನ್ನೂ ತಗೊಂಡ್ಬಂದು ವಾರದಿಂದ 8 ದಿನದಿಂದ ಕೆಲಸ ಮಾಡ್ತಾ ಇದ್ವಿ. ಅದನ್ನೆಲ್ಲ ತಗೊಂಡ್ಬಂದು ಇಲ್ಲಿ ಇವತ್ತು ಇಟ್ಕೊಂಡು ಅದ್ರ ಜೊತೆಗೆ ನಾಟಿ ಹಸುವಿನ ಸಗಣಿ ಗಂಜಲವನ್ನು ತಂದು ಅದನ್ನೆಲ್ಲ ಹದವಾಗಿ ಕಲಿಸ್ಕೊಂಡು ಬೀಜಗಳನ್ನ ಈ ಸಲ ಎಲ್ಲ ಹಣ್ಣಿನ ಬೀಜಗಳನ್ನೇ ಹಾಕಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹಾಕಿದ್ದೀವಿ. ಸೀತಾಫಲ, ಚೇಪೆಕಾಯಿ, ರಾಮಫಲ, ಲಕ್ಷ್ಮಣ ಫಲ, ಮಾವಿನ ಹಣ್ಣು, ಹಲಸಿನ ಹಣ್ಣು ಎಲ್ಲ ಬೀಜಗಳನ್ನ ತಂದು ಇವತ್ತು ಮಾಡಿದ್ದೀರಿ. ಬೆಳಗ್ಗೆಯಿಂದ ಒಂದು 40ರಿಂದ 50 ಜನ ಸ್ವಯಂ ಸೇವಕರು ಸೇರಿ 3,000 ರಿಂದ 4,000 ಬೀಜಗಳು ಮಾಡಿದ್ದೀವಿ ಇವತ್ತು.
ಬೀಜದ ಉಂಡೆಗಳನ್ನ. ಅದನ್ನು ಮುಂದಿನ ತಿಂಗಳಲ್ಲಿ ಒಂದು 8ರಿಂದ 15 ದಿನದ ಒಳಗಡೆ ಅದೆಲ್ಲ ಫುಲ್ ಒಣಗಿದ್ಮೇಲೆ ಬೆಟ್ಟದ ತಪ್ಪಲಲ್ಲಿ ತೊಗೊಂಡೋಗಿ ಅದನ್ನು ನೀರು ಸ್ವಲ್ಪ ಬೆಟ್ಟದ ತಪ್ಪಲಲ್ಲಿ ಹಾಕ್ಬಿಟ್ಟು ಬಂದರೆ ಅದು ಗಿಡ ಆಗಿ ಮರ ಆಗಿ ಬೆಳೆಯುತ್ತದು. ಅದೇ ರೀತಿ ಎಲ್ಲರೂ ಪ್ರಕೃತಿ ನಮಗೆಲ್ಲ ಕೊಟ್ಟಿದೆ, ನಾವು ಪ್ರಕೃತಿಗೆ ಏನೂ ಕೊಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಪ್ರತಿ ಮನೆಗಳ ಹತ್ರ 2-3 ಬೀಜ ಸಸ್ಯಗಳನ್ನು ನೆಟ್ಟು ಅದನ್ನು ಮರದ ಥರ ಬೆಳೆಸಬೇಕು. ಬರೀ ಸಸಿ ನೆಡೋದ್ರಿಂದ ಏನೂ ಆಗಲ್ಲ, ಅದನ್ನು ಪೋಷಣೆ ಮಾಡಿ ಬೆಳೆಸಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ತೀನಿ. ಮಾಡುತ್ತೆ. ವಿಶೇಷವಾಗಿ ನಮ್ಮ ಭಾಗದಲ್ಲಿ ಹಣ್ಣಿನ ಬೀಜಗಳನ್ನ ಹಾಕಿದಾಗ ಅದು ಪರಿವರ್ತನೆ ಇಂಗ್ಲೀಷಲ್ಲಿ ಅಂತಾರೆ ರೀಸೈಕಲ್ ಆಗುತ್ತೆ. ಹಣ್ಣಿನಿಂದ ನಮಗೆ ಮತ್ತೆ ಬೀಜ ಸಿಗುತ್ತೆ, ಮತ್ತೆ ನಾವು ಅದರಿಂದ ಬೀಜದಿಂದ ಮಾಡ್ಬೋದು, ಮತ್ತೆ ಅದು ಮರಗಳು ಬೆಳೆಯುತ್ತೆ. ರೀಸೈಕಲ್ ಆಗೋದ್ರಿಂದ ಇದು ಬಹಳ ಪ್ರಕೃತಿಗೆ ಉಪಯೋಗಕಾರಿ. ನೀ ನನಗಿದ್ದರೆ ನಾ ನನಗೆ ಅಂತ ನನಗೆ ನಾವು ಪ್ರಕೃತಿಗೆ ಒಳ್ಳೆಯ ಕೊಡುಗೆಗಳನ್ನು ಕೊಡ್ತಾ ಇದೆ, ಪ್ರಕೃತಿ ಸಹ ನಮಗೆ ಒಳ್ಳೆಯ ಕೊಡುಗೆ ಕೊಡ್ತಾ ಇರ್ತದೆ. ನಾವು ಪ್ರಕೃತಿಯ ಮೇಲೆ ಹಲ್ಲೆ ಮಾಡೋಕೆ ಹೋದಾಗ ಆ ಪ್ರಕೃತಿಯು ನಮಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ದಯವಿಟ್ಟು ನಾವೆಲ್ಲರೂ ಪ್ರಕೃತಿಯೊಂದಿಗೆ ಇರೋಣ, ಪ್ರಕೃತಿಯನ್ನ ಬೆಳೆಸೋಣ, ಪೋಷೋಣ. ಪ್ರಕೃತಿಯು ಸಹ ಅದರ ಮಡಿಲಲ್ಲಿ ನಮ್ಮನ್ನು ಪೋಷಿಸುತ್ತೆ. ಅವಕಾಶಕ್ಕಾಗಿ ಧನ್ಯವಾದ. ಈ ವರ್ಷ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಮತ್ತು ಕ್ಲೈಮೇಟ್ ಚೇಂಜ್ ಇದು ಪರ್ಯಾವರಣ ಮುಖಾಂತರ ಜುಲೈ ತಿಂಗಳಲ್ಲಿ ಒಂದು ಎಕ್ಸಾಮ್ ನಡೆಸುತ್ತೆ. ಜುಲೈ 1 ಆಗಸ್ಟ್ 21 ಸೊ ಎಕ್ಸಾಮು ಬಂದು ಏನು ಹೆಸರು NSPC ಅಂತ, ನ್ಯಾಷನಲ್ ಸ್ಟೂಡೆಂಟ್ ಪರ್ಯಾವರಣ ಕಾಂಪಿಟೇಷನ್. ಸೊ ಇದೇನಂದ್ರೆ ಸ್ಟೂಡೆಂಟ್ಸ್ಗೆಲ್ಲ ಪರಿಸರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋಕ್ಕೆ ಈ ಎಕ್ಸಾಮ್ ಮಾಡ್ತಾರೆ. ಈಗ 4 ಥರ ಗ್ರೂಪ್ ಇದೆ, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ. ಗ್ರೂಪ್ ಎ ಬಂದು 1 to 6th, 1 to 5th ಸ್ಟ್ಯಾಂಡರ್ಡು, ಗ್ರೂಪ್ ಬಿ ಬಂದು 6th ಸ್ಟ್ಯಾಂಡರ್ಡ್ to 10th, ಗ್ರೂಪ್ ಸಿ ಬಂದು 11th to 12th, ಗ್ರೂಪ್ ಡಿ ಬಂದು ಅಂಡರ್ ಗ್ರಾಜುಯೇಟ್ ಬಂದು PG. ಸೊ ಇವ್ರಿಗೆಲ್ಲ ಬೇಸಿಕ್ಲಿ ಬೇರೆ ಬೇರೆ ಸೆಟ್ ಆಫ್ ಕ್ವಶನ್ಸ್ ಕೊಡ್ತಾರೆ. ಸೊ ಇದು ಮತ್ತೆ ಎಕ್ಸಾಮ್ ಹೋದ್ಮೇಲೆ ಒಂದು ಸರ್ಟಿಫಿಕೇಶನ್ ಸಿಗುತ್ತೆ. ಈ ಸರ್ಟಿಫಿಕೇಶನ್ ಯೂಸ್ ಮಾಡಿಕೊಂಡು NSPC ಎಕ್ಸಾಮ್ ಮತ್ತೆ ಇದು ರಿಜಿಸ್ಟರ್ ಮಾಡೋಕ್ಕೆ ಮತ್ತೆ ಏನು ಮಾಡೋಕ್ಕೆ ಇದು ಏಕಮಿತ್ರ ಅಂತ ಆ್ಯಪ್ ಇದೆ ಪ್ಲೇಸ್ಟೋರಲ್ಲಿ. ಪ್ಲೇಸ್ಟೋರ್ ಮತ್ತು iOS ಇಬ್ರು ಎರಡಿಗೂ ಇದೆ. ಸೊ ಡೌನ್ಲೋಡ್ ಮಾಡಿಬಿಟ್ಟು ಮಾಡಬೇಕಾಗುತ್ತೆ. ಈ ದಿನ ನಾವು ಇವತ್ತು ದಿನೇಶ್ ಅಣ್ಣ ನಮ್ಗೆ ಈ ಥರದ ಒಂದು ಸೇವಾ ಕಾರ್ಯ ಆಗ್ತಾ ಇದೆ ಅಂತ ನಮಗೆ ಮಾಹಿತಿ ಕೊಟ್ಟರು. ಆಗ ನಾವು ಮೂಲತಃ ಶಿಕ್ಷಣ ಇಲಾಖೆಯಲ್ಲಿ ವಿಶೇಷ ಶಿಕ್ಷಣದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಮಕ್ಕಳಿಂದಲೂ ಸಹ ನಮ್ಮ ಇಲಾಖೆನೂ ಸಹ ಇಕೋ ಕ್ಲಬ್ ಮೂಲಕ ಪರಿಸರದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವ ಒಂದು ಸೇವಾ ಚಟುವಟಿಕೆ ನಡೀತಾ ಇದೆ ಶಿಕ್ಷಣ ಇಲಾಖೆಯಲ್ಲೂ. ಹಾಗಾಗಿ ನಾವು ವಿಶೇಷ ಚೇತನ ಮಕ್ಕಳದೇ ಒಂದು ಚಂದನವನ ಇಕೋ ಕ್ಲಬ್ ಅಂತ ಮಾಡಿಕೊಂಡು ಅಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯವನ್ನು ಸೇವಾ ಕಾರ್ಯ ಮಾಡ್ತಾ ಇದ್ದೀವಿ. ಈ ದಿನ ನಮ್ಮ ಒಂದು ತಂಡದಿಂದ ನಮ್ಮ ತಾಲೂಕಿನ ಶಿಡ್ಲಘಟ್ಟ ತಾಲೂಕಿನ ಕೆಲವು ಮಕ್ಕಳು ಮತ್ತು ಪೋಷಕರೆಲ್ಲ ಬಂದು ಈ ಸೇವಾ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ತರದ ಒಂದು ಏನು ಸೀಡ್ ಬಾಲಿಂಗ್ ನ ನಾವು ಮಕ್ಕಳೆಲ್ಲ ಸೇರಿ ವಿದ್ಯಾರ್ಥಿಗಳು ಸೇರಿ ನಮ್ಮ ಇಲಾಖೆಯಲ್ಲೂ ಈ ಒಂದು ಸೇವಾ ಕಾರ್ಯ ಮಾಡೋದ್ರ ಬಗ್ಗೆ ನಾವು ಸಂಕಲ್ಪ ಮಾಡ್ಕೊತಾ ಇದ್ದೀವಿ. ಈ ತರದ ಒಂದು ಸೇವಾ ಕಾರ್ಯ ಹೆಚ್ಚೆಚ್ಚಾಗಿ ಪರಿಸರ ಉಳಿಲಿ, ನಮ್ಮ ಸಂಸ್ಕೃತಿ ಉಳಿಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಸೇವಾ ಕಾರ್ಯವನ್ನ ಆಯೋಜನೆ ಮಾಡಿದಂತಹ ಎಲ್ಲ ಸೇವಾ ತಂಡಕ್ಕೆ ನಮ್ಮ ಇಲಾಖೆ ಪರವಾಗಿ ಧನ್ಯವಾದ. ಪ್ರಕೃತಿಯನ್ನ ಉಳಿಸಿ ಹಾಗೇನೆ ಬೆಳೆಸುವಂತ ಕಾರ್ಯದಲ್ಲಿ ನಿರತರಾಗಿರುವಂತಹ ದಿನೇಶ್ ಅವರಾಗಿರ್ಬೋದು, ಹಾಗೇನೆ ರವಿಕುಮಾರ್ ಆಗಿರ್ಬೋದು, ಪರ್ಯಾವರಣ ಸಂಸ್ಥೆ, ಇನ್ನೂ ವಿವಿಧ ಸಂಘ ಸಂಸ್ಥೆಗಳಿಗೆ ನಾನು ಧನ್ಯವಾದವನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನೀವು ಸಹ ನಿಮ್ಮ ಕೈಲಾದರೆ ಪ್ರಕೃತಿಯನ್ನು ಉಳಿಸಿ, ದಯವಿಟ್ಟು ಹಾಳು ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ.